ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಪರದೆ ಬಿತ್ತೇನ್ಲೆ ಟಗರಿನ ರಾಜಕೀಯ ಜೀವನಕ್ಕೆ ಅಧಿಕಾರಕ್ಕೆ ಪರದೆ ಬಿದ್ದೈತೆ ಕಣ, ಆದ್ರೆ ಎಲೆಕ್ಷನ್ ನಿಲ್ದಲೆ ರಾಜಕೀಯ ಮಾಡ್ತದಂತೆ. ಸೂಪರ್ ಮಾಮ. ಒಟ್ನಲ್ಲಿ ಒಂದು ದೊಡ್ಡ ಕೊಂಡಿ ಕಳಿಸ್ಕಂತು ಅಂತಲೇ ಅರ್ಥ ಕಾಣ್ಲೆ. ಹೆಂಗಾರ ಮಾಡಿ ರಾಜ್ಯಸಭೆಗಾರು ಕಳ್ಸೋದಲ್ವೇನಪ್ಪ. ಹೈಕಮಾಂಡ್ ನಾವು ಆರ್ಡರ್ ಮಾಡಿದ್ವಂತೆ ಕಣ, ರಾಜ್ಯಸಭೆಗೆ ಬರ್ಲೇಬೇಕು ಅಂತವ. ಆದ್ರೆ ಸಿದ್ದಣ್ಣ ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರಕ್ಕಾಗೋದಿಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತಂತೆ ಕಣ. ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ, ಇನ್ನ 2 ವರ್ಷ ಇದೆ. ಅಲ್ಲಿಗೆ ಇರೋ ಹಳೆ ತಲೆಗಳಲ್ಲಿ ದೊಡ್ಡ ಗೌಡ್ರು ಒಂದೆಯ ಆಕ್ಟಿವ್ ಪಾಲಿಟಿಷಿಯನ್ ಕಂಡ್ಲ. ಇನ್ನೆಲ್ಲ ಮನೆ ಸೇರ್ಕೊಂಡು ಕರ್ಗೆದು ಈ ಸತಿ ಮುಗಿಯಂಗ್ ಕಾಣ್ತದೆ. ಸಿದ್ದಣ್ಣ ರಾಜ್ಯಸಭೆಗೆ ಹೋಗ್ಲಿಲ್ಲ ಅಂದ್ರೆ ಕರ್ಗೆನ ಇನ್ನೊಂದ್ಸತಿ ಕರ್ಸ್ಕೊಂತಬೇಕನೆ. ಆದ್ರೆ ದೊಡ್ಡ ಗೌಡ್ರು ಮಾತ್ರ ನಾನಿರೋ ಗಂಟೆ ಅಧಿಕಾರದಲ್ಲಿ ಇರ್ತೀನಿ, ಇನ್ನ ಒಂದ್ಸತಿ ರಾಜ್ಯಸಭೆಗೆ ಹೋಗ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳೈತಿ. ಹೋಗ್ಲಿ ಬಿಡ್ಲೆ, ದೊಡ್ಡ ಗೌಡ್ರು ಹೋಗೋದಿಲ್ಲ ಅಂದ್ರಿ ಈ ಬಿಜೆಪಿ ನಿರ್ಮೂಲಕ ವೆಂಕಯ್ಯಂತರಕ್ಕೆ ಇನ್ನೊಸಿ ಜನ ಕೆಲ್ಸಕ್ಕೆ ಬಾರದು ಬೇರೆ ಬೇರೆ ರಾಜ್ಯದವನ್ನ ಹಿಡಿಕೊಂಬಂದು ನಮ್ಮ ರಾಜ್ಯದಿಂದ ಗೆಲ್ಲೇಸ್ಗೆ ಕರ್ಕೊಂಡು ಹೋಯ್ತವಿ. ಅವುಗಳ ಬದಲು ನಮ್ಮ ಕರ್ಗೆನುವೆ ದೊಡ್ಡ ಗೌಡ್ರುವೆ ಹೋಗೋದೇ ಒಳ್ಳೇದು. ಅದೇನೋ ಸೈಕೊಂಬಿಡ್ಲಣ್ಣ, DK ಫ್ಯಾನ್ಸ್ ಆಲ್ರೆಡಿ ಎಲ್ಲ ಕಡೆ ಪಟಾಕಿ ಹೊಡ್ಕೊಂಡು ಜೈಕಾರ ಕೂಕೊಂಡು ದೇವ್ರಿಗೆ ಹಾಲು ತುಪ್ಪ ಅಂತ ಅಭಿಷೇಕ ಮಾಡಿಸ್ತಬೇಕನೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. ಸೂರಿ ಒಂದ್ ಕಡೆ ಹಿಂಗ್ ಹೇಳಿದ್ರುವೆ, ಆ ಕಡೆ ಸಿದ್ದಣ್ಣನ ಟೀಮು ಅಂತ ಯಾವ ಆಫೀಸರ್ಗಳಿದ್ರು ಅವ್ರನ್ನೆಲ್ಲ ಒಬ್ಬೊಬ್ರನ್ನಾಗಿ ಬೇರೆ ಬೇರೆ ಕಡೆಗೆ ಎತ್ತಂಗಡಿ ಮಾಡ್ತಾವಂತ ಕಣೆ. ಅಯ್ಯಯ್ಯೋ, ಅದರಲ್ಲೇನು ಆಶ್ಚರ್ಯ ಇಲ್ಲ ಬುಳ್ಳ. ಯಾರು ಬಂದ್ರು ಇಂಥದ್ದೇ ಕೆಲಸ ಮಾಡ್ತವಿ. ಸಿದ್ದಣ್ಣ ಶಿಷ್ಯಂದ್ರೆಲ್ಲ ಇನ್ನು ಮೇಲೆ ಯಾವ ಮೂಲೆ ಹಿಡಿತವೋ ಕಾಣೆ ಕಂಡ್ಲೆ. ಹಂಗೇನಾರ ಆದ್ರೆ ಸಿದ್ದಣ್ಣ ನೋಡ್ಕೊಂಡ್ ಸುಮ್ಕೆ ಇರ್ತದಿಲ್ಲ. ಅಧಿಕಾರದಲ್ಲಿರೋ ಸಿದ್ದಣ್ಣಂಗಿಂತ ಅಧಿಕಾರ ಕಳ್ಕೊಂಡ್ರ ಸಿದ್ದಣ್ಣನೇ ಡೇಂಜರ್ ಕಣೆ. ಸತ್ಯವಾದ ಮಾಹಿತಿ ಹೇಳ್ದೆ ಕಂಡ್ಲ. ಅದಕ್ಕೆ ಹೈಕಮಾಂಡಿನವು ಏನಾರ ಒಂದು ಜವಾಬ್ದಾರಿ ಕೊಟ್ಟು ಸಿದ್ದಣ್ಣನ ರಾಜ್ಯ ಬಿಡಿಸ್ತವೆ ನೋಡ್ತಾ ಇರು. ಎತ್ಲೆಗೆ ಶಿವನಿ ಶಂಭುಲಿಂಗ.